ಬಿಜೆಪಿ ಪ್ರತ್ಯೇಕ ಬಣಕ್ಕೆ ದೆಹಲಿಯಲ್ಲಿ ಅಮಿತ್ ಶಾ ಹೇಳಿದ್ದೇನು ಗೊತ್ತಾ? ದೆಹಲಿಯಲ್ಲಿ ಕುಮಾರ್ ಬಂಗಾರಪ್ಪ ಈ ಬಗ್ಗೆ ಹೇಳಿದ್ದೇನು? ಬಿಜೆಪಿ ಪ್ರತ್ಯೇಕ ಬಣ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದೆ. ಬಿಜೆಪಿ ಪ್ರತ್ಯೇಕ ಬಣಕ್ಕೆ ದೆಹಲಿಯಲ್ಲಿ ಅಮಿತ್ ಶಾ ಹೇಳಿದ್ದೇನು ಗೊತ್ತಾ? ದೆಹಲಿಯಲ್ಲಿ ಕುಮಾರ್ ಬಂಗಾರಪ್ಪ ಈ ರೀತಿ ಹೇಳಿದ್ಯಾಕೆ? ಬಿಜೆಪಿ ಪ್ರತ್ಯೇಕ ಬಣ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗ್ರವಾಲ್, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ವಿ ಸೋಮಣ್ಣ, ಸಂಸದರಾಗಿರುವಂತಹ ಬಸವರಾಜು ಬೊಮ್ಮಾಯಿ, ಡಾಕ್ಟರ್ ಸುಧಾಕರ್ ಸೇರಿ ಹಲವರು ಭೇಟಿ. ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ಗೆ ಗಂಭೀರ ದೂರು. ವಿಜಯೇಂದ್ರ ಪಕ್ಷದ ಹೋರಾಟಗಳನ್ನು ಸಮರ್ಪಕವಾಗಿ ನಡೆಸೋದಿಲ್ಲ, ರಾಜ್ಯದ ಪ್ರಸಕ್ತ ಸಮಸ್ಯೆಗಳ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ, ಸಂಘಟನೆ ಬಲಪಡಿಸುವಲ್ಲಿ ವಿಫಲವಾಗ್ತಾ ಇದ್ದಾರೆ, ಮಾಧ್ಯಮಗಳ ಹೇಳಿಕೆಯ ಮಟ್ಟಕ್ಕೆ ಮಾತ್ರ ಸೀಮಿತರಾಗ್ತಾ ಇದ್ದಾರೆ ಅಂತ ಹೇಳಿ ರೆಬಲ್ಸ್ ತಂಡ ಹೇಳಿರುವಂಥದ್ದು. ಎಸ್ ವೀಕ್ಷಕರೇ, ರೆಬಲ್ ಬಣ ಹೋಗಿದೆ, ಅಲ್ಲಿ ಹೋಗಿ ಮಾತಾಡ್ತಾ ಇದೆ. ಮಾತಾಡಬೇಕಾದ್ರೆ ವಿಜಯೇಂದ್ರ ಅವರ ಬಗ್ಗೆ ಸಾಲು ಸಾಲು ಕಂಪ್ಲೇಂಟ್ ಹೇಳಿದೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರ್ ಬಂಗಾರಪ್ಪ ಅವರು ಹೇಳಿದ್ದಾರೆ. ಏನು ಹೇಳಿದ್ರು ಮೊದಲು ಬೈಟ್ ಕೇಳ್ಕ ಬನ್ನಿ. ರಾಧಾ ಮೋಹನ್ ಸಿಂಗ್ ಅವ್ರ ಜೊತೆಗೆ ಏನು ಚರ್ಚೆ? ರಾಧಾ ಮೋಹನ್ ಅಗರ್ವಾಲ್ ಅವರ ಜೊತೆಗೆ ಪ್ರಸ್ತುತ ರಾಜಕಾರಣವನ್ನ ಗಮನಿಸ್ತಕ್ಕಂಥ ರೀತಿಯಲ್ಲಿ ಕೆಲವು ಸಮಸ್ಯೆಗಳೇನಿದ್ದಾವೆ ನಮ್ಮ ಕಡೆಯಿಂದ ಅಥವಾ ವ್ಯತ್ಯಾಸಗಳು ಅಥವಾ ಗೊಂದಲಗಳೇನಿದ್ದಾವೆ ಅವರಿಗೆ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಕರ್ನಾಟಕ ಇನ್ಚಾರ್ಜ್ ಇದ್ದಾರೆ ಮತ್ತು ಸತತವಾಗಿ ಅವರು ಕರ್ನಾಟಕಕ್ಕೆ ಬರ್ತಾ ಇರ್ತಾರೆ. ವರಿಷ್ಠರ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡು ನಮ್ಮ ಅಹವಾಲುಗಳನ್ನು ಅವರು ಕೂಡ ಮೊನ್ನೆ ದಾವಣಗೆರೆ ವಿಚಾರ ಇರ್ಬೋದು ಅಥವಾ ಅನೇಕ ವಿಚಾರಗಳ ಬಗ್ಗೆ ಮಾತನಾಡುತ್ತಿದ್ದಾರೆ. ಐ ಥಿಂಕ್ ನಾವೆಲ್ಲರೂ ಒಂದು ಸ್ವಲ್ಪ ಆರ್ಗನೈಸೇಷನ್ ಅಂದರೆ ಎಸ್ಪೆಷಲಿ ಬಿಜೆಪಿ ಹೇಗೆ ವರ್ಕ್ ಮಾಡಿದ್ವಿ ಅಥವಾ ವಾಲ್ಮೀಕಿ ಮಾಡಿದ್ವಿ, ಯಶವಂತರು ಈಗಲೇ ಇಮಿಗ್ರೆಂಟ್ಸ್ ಬಗ್ಗೆ ಮಾತನಾಡಿದ್ವಿ. ಅದೇ ರೀತಿಯಲ್ಲಿ ಕಬ್ಬಿನ ಬರಿಗಾರ ಬಗ್ಗೆ ತಗೊಂಡಂಥ ಸರ್ಕಾರ ತಗೊಂಡಂಥ ಧೋರಣೆ ಇರ್ಬೋದು ಅಥವಾ ಜೋಳ ಬಗ್ಗೆ ಮತ್ತು ಕ್ರಾಪ್ ಲಾಸಸ್ ಅತಿವೃಷ್ಟಿಯಿಂದ ಹಾನಿಯಾಗಿರ್ತಕ್ಕಂಥ ರಾಜ್ಯ, ಇದನ್ನೆಲ್ಲದೂ ಮೇಜರ್ ಇತ್ತು ಮತ್ತು ಎಲ್ಲಕ್ಕಿಂತ ಜಾಸ್ತಿ ಪೊಲಿಟಿಕಲ್ ಟರ್ಮೋಯಿಲ್ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ಆರ್ಗನೈಸೇಷನ್ ಆಗಿ ತಾವು ಏನು ಮಾತಾಡಿ ಡೈರೆಕ್ಷನ್ಸ್ ಕೊಟ್ಟು ಇಟ್ ಇಸ್ ನಾಟ್ ಇನ್ ಹ್ಯಾಪನಿಂಗ್ ಇನ್ ಕರ್ನಾಟಕ. ಇಂಥ ಒಂದು ಗೋಲ್ಡನ್ ಆಪರ್ಚುನಿಟಿ ನಾವು ಟೆನ್ಷನ್ ತಿಳ್ಕೋಬಾರ್ದು. ಶುಡ್ ಗೆಟ್ ಮೋರ್ ಆರ್ಗನೈಸ್ಡ್ ಅಗೇನ್ಸ್ಟ್ ಕಾಂಗ್ರೆಸ್ ವಿನಂತಿನ ಮಾಡಿ ಕೆಲವು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅವರು ನಮಗೇನು ಹಾಗೆ ಮುಂದಕ್ಕೆ ಮಾಡೋಣ ಇದನ್ನ ಮಾರ್ಗದರ್ಶನ ಮಾಡಿದ್ವಿ. ಸೊ ಈ ಪಾರ್ಲಿಮೆಂಟ್ ಆದಮೇಲೆ ಈ ಅಸೆಂಬ್ಲಿ ಆದಮೇಲೆ ಇದನ್ನೆಲ್ಲದನ್ನೂ ಸರಿಯಾದ ಮಾಡೋಣ ಅಂತ ಹೇಳಿ ಮಾರ್ಗದರ್ಶನ ಮಾಡಿ. ಪಾಸಿಟಿವ್ ಇದೆಯಾ ಸರ್? ಪಾಸಿಟಿವ್ ಪಾರ್ಟಿ ಈಸ್ ಪಾಸಿಟಿವ್. ಪಾರ್ಟಿ ಇಸ್ ಬಿಜೆಪಿ ಪಾರ್ಟಿ ಈಸ್ ಪಾಸಿಟಿವ್. ರಿಸಲ್ಟ್ ಸ್ಪೀಕ್ಸ್, ದ ಆನ್ಸರ್ ಸ್ಪೀಕ್ಸ್. ರಾಧಾ ಮೋಹನ್ ಸಿಂಗ್ ಅವ್ರ ಜೊತೆಗೆ ಏನು ಚರ್ಚೆ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.